यू टीवी न्यूज में स्वागत है आप सभी दर्शकों का। मैं आपके साथ आशा। ಮೊಹಮ್ಮದ್ ಅಲಿ ಪಿರ್ಜಾದೆ ಇವರು ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಬೆಳಗಾಂದವರು. ಇವರು ಒಂದು ಪ್ರಕರಣದಲ್ಲಿ ಕರಪ್ಷನ್ ಮತ್ತು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ನಾವು ನಮ್ಮ ಪಕ್ಷಗಾರ ಪರವಾಗಿ ಲೋಕಾಯುಕ್ತನಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ದು ಇದೆ. ಆ ದೂರ ಏನಿದೆ ಅಂದ್ರೆ ಇವರು ಏನ್ ಮಾಡಿದ್ರು, ಇವ್ರ ಪರವಾಗಿ ಒಬ್ರು ವಕೀಲರು ಪರ್ಸನಲ್ ಅಡ್ವೊಕೇಟ್ ಆಗಿ ಗೋಕಾಕ ಕೋರ್ಟ್ನಲ್ಲಿ ಕೇಸ್ ನಂಬರ್ 165/24 OS ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಅಲ್ಲೇ ಒಂದು ಅಪಿಯರ್ ಆಗ್ತಾರೆ ಪರ್ಸನಲ್ ಅಡ್ವೊಕೇಟ್ ಇವ್ರದ್ದು. ಅದೇ ಅಡ್ವೊಕೇಟ್ ಬಂದು ಇನ್ನೊಂದು ಪ್ರಕರಣದಲ್ಲಿ ತಮ್ಮ ಕೋರ್ಟ್ನಲ್ಲಿ ಯಾರೇ ನಜ್ಮುನಿಸಾ ಯಾರು JDLR ಇದ್ದಾರೆ ಅವ್ರ ಕೋರ್ಟ್ನಲ್ಲೇನೆ ಆ ಅಡ್ವೊಕೇಟ್ ಬಂದು ಅಪಿಯರ್ ಆಗ್ತಾರೆ. ಆ ತಕ್ಷಣ ಅದು ನಮ್ಮ ಗಮನಕ್ಕೆ ಬಂದು ನಮ್ಮ ಕ್ಲೈಂಟ್ ಗಮನಕ್ಕೆ ಬಂದಿದ್ ಕೂಡ ನಾವೇನ್ ಮಾಡಿದೀವಿ, ಒಂದು ಮೆಮೊ ಕೊಟ್ಟಿದ್ವಿ. ಏನಂತ ಹೇಳಿ, ನಿಮ್ದು ಪರ್ಸನಲ್ ಅಡ್ವೊಕೇಟ್ ಇದ್ದಾರೆ, ಅವರು MM ಶೇಖ್ ಏನಾರ, ಅವ್ರಿಗೂ ದಯಮಾಡಿ ರಿಟೈರ್ ಮಾಡ್ಲಿಕ್ಕೆ ಅವ್ರಿಗೂ ಅವಕಾಶ ಕೊಡಿ, ಅಥವಾ ಈ ಪ್ರಕರಣವನ್ನು ನೀವು ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಂತ ಹೇಳಿದೀವಿ. ಆದ್ರೂ ಅವರು ಇದು ಕನ್ಸಿಡರ್ ಮಾಡಿಲ್ಲ. ಪ್ರೊಸೀಡಿಂಗ್ಸ್ ಹಾಗೆ ನಡೀತಾ ಇದೆ. ಇದರದ ಅರ್ಥ ಏನಾಗಿದೆ ಅಂದ್ರೆ ನಮ್ಗೆ ಜಸ್ಟಿಸ್ ನ್ಯಾಯ ಸಿಗಲ್ಲ ಅಲ್ಲಿ. ಇವರು ಕಲೂಡಿಂಗ್ ಆಗ್ಲಿ, JDLR ಆಗ್ಲಿ ಮತ್ತು ಅಡ್ವೊಕೇಟ್ ರೆಸ್ಪಾಂಡ್ ನಂಬರ್ 4 ಏನದಾರಲ್ಲ, ಅವ್ರು ಕಲೂಡಿಂಗ್ ಆಗಿ ಈ ತರದ್ದು ನಮ್ಮ ವಿರೋಧ ಒಂದು ಜಜ್ಮೆಂಟ್ ಬರುವ ಸಾಧ್ಯತೆ ಇದೆ. ಈಗ ನೋಡ್ರಿ, ಯಾವುದೇ ಅಡ್ವೊಕೇಟ್ ಒಬ್ಬ ಜಡ್ಜ್ ಪರವಾಗಿ ಒಂದ್ ಕೇಸ್ನಲ್ಲಿ ಪ್ರಕರಣದಲ್ಲಿ ಅಪಿಯರ್ ಆದ್ರೆ ಆ ಜಡ್ಜ್ ಏನ್ ಮಾಡ್ಬೇಕು, ಇಮಿಡಿಯೇಟ್ ಇದು ಕೇಸ್ ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಅಥವಾ ಆ ಅಡ್ವೊಕೇಟ್ಗೆ ಹೇಳ್ಬೇಕು, ಇಲ್ಲಪ್ಪ ನೀವು ಬೇರೆ ವಕೀಲರು ನೇಮಿಸ್ಕೊಳ್ಳಿ, ಯಾಕಂದ್ರೆ ಯು ಆರ್ ಮೈ ಪರ್ಸನಲ್ ಅಡ್ವೊಕೇಟ್ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಅದು ಈ ಕೇಸ್ನಲ್ಲಿ ಮಾಡಿಲ್ಲ. ಮತ್ತೆ ಇದು ಏನ್ ಕಾಣ್ತೈತೆ ಅಂದ್ರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಯಾರು JDLR. ಅಲ್ಲೇ ಒಂದ್ ತರದ್ದು ಕೋಡ್ ವರ್ಡ್ ಇದೆ, ಏನಂದ್ರ ಕಾಫಿ ಅಡ್ವೊಕೇಟ್ಸ್ಗೆ ಅಥವಾ ಕ್ಲೈಂಟ್ಸ್ಗೆ ಕೇಳ್ತಾರಂತೆ. ನಮ್ಮ ಕಲೀಗ್ ಅಡ್ವೊಕೇಟ್ಸ್ ಹೇಳಿದ್ರು, ನೀವು ನಮ್ಗೇನು ಕಾಫಿ ಕೊಡಿಸ್ತೀರಿ, ಚಾ ಕುಡಿಸ್ತೀರಿ, ಬಿರಿಯಾನಿ ತಿನ್ನಿಸ್ತೀರಿ. ಕಾಫಿ ಅಂದ್ರೆ 2 ಲಕ್ಷ, ಚಾ ಅಂದ್ರೆ 1 ಲಕ್ಷ, ಬಿರಿಯಾನಿ ಅಂದ್ರೆ 5 ಲಕ್ಷ. ಈ ತರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಇವು JDLR ನಜ್ಮುನಿಸಾ ಮೊಹಮ್ಮದ್ ಅಲಿ ಪಿರ್ಜಾದೆ ಇವ್ರ ಮೇಲೆ ಒಂದು ಪ್ರಕರಣ ಆಗಿದೆ. ಮತ್ತು ಆ ಅಡ್ವೊಕೇಟ್ ಏನಿದ್ರು MM ಶೇಖ್ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಪರವಾಗಿ ಇವತ್ತು ಬಾರ್ ಕೌನ್ಸಿಲ್ ನಲ್ಲಿ ಅವ್ರ ವಿರುದ್ಧ ಒಂದು ನಾವು ಡಿಸಿಪ್ಲಿನರಿ ಕಮಿಟಿಗೆ ಒಂದು ದೂರನ್ನು ಸಲ್ಲಿಸಿದೀವಿ. ಮತ್ತು ಆಲ್ರೆಡಿ ಹೈಕೋರ್ಟ್ಗೂ ಇವರು ಅಪೋಸಿಟ್ ಏನ್ ನಮ್ಮ ಆರ್ಡರ್ಸ್ ಏನ್ ಮಾಡೋರ್ ಅದಾರ ಆ ಪರವಾಗಿ ಸ್ಟೇ ಮತ್ತು ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಅದರ ಮೇಲೆ ಮಾನ್ಯ ಹೈಕೋರ್ಟ್ ನಲ್ಲಿ ನಾವು ರಿಟ್ ಪಿಟಿಷನ್ ಮಾಡ್ತಾ ಇದೀವಿ. MH ರೋಜವಾಲಿ ಅಡ್ವೊಕೇಟ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।